ಹಾಗಾದರೆ ನಿಮ್ಮ ಬೇಡಿಕೆಗಳು ಮುಗಿದಿದ್ದರೆ ರಾಮಕೃಷ್ಣ, ನಾವು ಹೊರಡಬಹುದೇ? ಖಂಡಿತವಾಗ್ಲೂ ಮಹಾಪ್ರಭು, ತುಂಬಾ ತುಂಬಾ ಧನ್ಯವಾದ. ಆಚಾರ್ಯರೇ. ಹಾ ಮಹಾರಾಜರೇ. ನಿಮಗನಿಸುವುದಿಲ್ಲವೇ ನಮ್ಮ ಈ ದರ್ಬಾರಿನ ಈ ವಾತಾವರಣವು ಇತ್ತೀಚೆಗೆ ಸಪ್ಪೆಯಾಗಿ ಮಂಕಾಗಿ ಇದೆ ಎಂದು? ನಮ್ಮ ದರ್ಬಾರಿನಲ್ಲಿ ಯಾವುದೇ ಮನರಂಜನೆ ಹಾಗೂ ಹಾಸ್ಯ ವಿನೋದವಿಲ್ಲವೆಂದು? ನೀವು ಹೇಳಿದ್ದು ಸರಿಯಾಗಿ. ನನ್ನ ಯೋಚನೆಯೇ ನಿಮ್ಮದೂ ಆಗಿದೆಯೇ? ಏನ್ ಯೋಚಿಸ್ತಿದ್ದೀರಾ ಮಹಾರಾಜರೇ? ಪಂಡಿತ ರಾಮಕೃಷ್ಣರನ್ನು ನಮ್ಮ ದರ್ಬಾರಿನಲ್ಲಿ ಸೇರಿಸಿಕೊಳ್ಳಬೇಕೆಂದು. ಯಾಕೆ? ಜೋಪಾನ, ಬಿದ್ದು ಹೋಗುವಿರಿ ಗುರುಗಳೇ, ಜೋಪಾನ, ಬಿದ್ದು ಹೋಗುವಿರಿ. ನಾವು ಇದನ್ನು ಹೇಳಿದ್ದು ಏಕೆಂದರೆ ಇವರ ಇರುವಿಕೆಯಿಂದ ನಮ್ಮ ದರ್ಬಾರಿನಲ್ಲಿ ವಾತಾವರಣವು ಸಡಿಲವಾಗುತ್ತದೆ ಎಂದು, ಹಾಗೂ ನಮ್ಮ ಮನರಂಜನೆಯೂ ಆಗುತ್ತದೆ ಎಂದು. ಏನು ಹೇಳುವಿರಿ ನೀವು? ನಿಮ್ಮ ಆಜ್ಞೆ ಮಹಾರಾಜರೇ, ನೀವು ಸರಿಯಾಗಿ ಹೇಳ್ತೀರಾ. ಅದ್ಭುತ. ಇಂದಿನಿಂದ ಪಂಡಿತ ರಾಮಕೃಷ್ಣ ನಮ್ಮ ದರ್ಬಾರಿನ ವಿದೂಷಕ ಎಂದು ಘೋಷಿಸುತ್ತೇವೆ. ಇಂದಿನಿಂದ ನಿನ್ನ ಬುದ್ಧಿ ಕೌಶಲ್ಯತೆ ಹಾಗೂ ನಿನ್ನ ಹಾಸ್ಯ ಪ್ರಜ್ಞೆ ನಮ್ಮ ಸಂಪತ್ತಾಯಿತು. ವಿದೂಷಕ ರಾಮಕೃಷ್ಣ, ನಾಳೆ ದರ್ಬಾರಿನಲ್ಲಿ ಭೇಟಿಯಾಗುವ. ಉಪಸ್ಥಿತರಿರಿ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಎಷ್ಟು ದೊಡ್ಡದಾಗಿದೆ, ಸುಂದರವಾಗಿದೆ ಈ ಮನೆ. ಇದು ನಿಜನಾ ಇಲ್ಲ ಕಲ್ಪನೆನಾ? ಅದನ್ನ ಅವ್ರು ಹೇಳಿದ್ದ. ಹಾ ಅಂತ ಮಾತ್ರ ನಾನು ಹೇಳಿದ್ದು, ಬಾಕಿ ಎಲ್ಲ ಇವ್ರ ಮಾತೇನೆ. ಇಂಥ ಮನೇಲಂತೂ ಇಡೀ ಜೀವನ ಆರಾಮಾಗಿ ಬೇಕಾದ್ರೆ ಇದ್ಬಿಡ್ತೀನಿ. ನೀನ್ ಹೇಳ್ತಿರೋದಾ? ಇಲ್ಲ, ಎಲ್ಲ ಇವರೇ ಹೇಳ್ತಾ ಇರೋದು. ನಾನು ಬೇರೆ ಏನೋ ಹೇಳ್ಬೇಕು. ಏನ್ ಹೇಳ್ಬೇಕು ಅಂತಿದ್ಯಾ? ಎತ್ಕೋ ನನ್ನ ಕರ್ಸಿಂಗ್ ಲೋಕದಿಂದ ಎತ್ತಿ ವಾಪಸ್ ಕರ್ಕೊಂಡ್ ಬಾ. ಲೋದ ಅಮ್ಮ, ನಿನ್ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ನೀನು ಲಕ್ಷಕ್ ಬರೋ ಲೆಕ್ತಿ ಅಂತ ಲಾಲ್ ಮಾತ್ರ ಹೇಳ್ತಿದ್ದು. ಲಂದಿನ ನೀನ್ ಏನಾದ್ರೂ ಲಾದಿಸ್ತೀಯ ಅಂತ. ನೀನ್ ಯಾವಾಗ ಹೇಳಿದ್ದೆ? ನೀನ್ ಲೇಲಿದ್ಕೊಳ್ಳಿಲ್ಲ, ನಾನಂತ ಮನ್ಸಲ್ಲಿ ಹೇಳಿದ್ದೆ. ಕೇಳು ಕೇಳು ರಾಮ, ಇದೆಲ್ಲ ನಿಜವಾಗ್ಲೂ ನಿಜಾನೇ ಅಲ್ವಾ? ಇದೆಲ್ಲ ನಿಜಾನೇ ಶಾರದಾ. ಇನ್ ಮುಂದೆ ನೋಡ್ತಾ ಇರು, ನಿನ್ ರಾಮ ಹೋಗ್ತಾ ಹೋಗ್ತಾ ಏನನ್ನೆಲ್ಲ ಮಾಡಿ ತೋರಿಸ್ತಾನೆ ಅಂತ. ಮತ್ತೆ ಎಡ್ವರ್ಟ್ ಮಾಡಿದ್ರೆ ಅಷ್ಟೇ. ಆಮೇಲೆ ಈಗ ಇಲ್ಲಿ ನಾನು ಆಚೆ ಹಾಕಿಸ್ಬೇಕು ಅಂತಿದ್ಯಾ? ಒಂದೇ ಜಾಗದಲ್ಲಾದ್ರೂ ನೆಮ್ಮದಿಯಾಗಿರಕ್ ಬಿಟ್ಬಿಡು. ಇಲ್ಲಾದ್ರೂ ನೆಮ್ಮದಿಯಾಗಿರಕ್ ಬಿಡ್ತೀಯ ನಮ್ಮನ್ನ ಅಂತ ಅಮ್ಮ ಹೇಳ್ತಿದ್ದಾರೆ. ನಾನ್ ಕೇವಲ ವಿದೂಷಕಾಗ್ ಮಾತ್ರ ಬಂದಿಲ್ಲ. ಇನ್ನೇನ್ ಕಳ್ಳ ಕಾಕರ ಜೊತೆ ಸೆರೆಮನೆಯಲ್ಲಿ ಉತ್ಸವ ಮಾಡಕ್ ಬಂದಿದ್ಯಾ ನೀನು? ಇದನ್ ಯಾರು ಹೇಳಿದ್ದು? ಇವ್ರೆ. ಇವ್ರೇನು ಸನ್ನೆ ಮಾಡ್ಲೇ ಇಲ್ವಲ್ಲ? ಹಾ, ಇನ್ನೇನ್ ಹೇಳೋದ್ರಲ್ಲಿದ್ರು. ನಾನು ಅದನ್ನ ಮುಂಚಿತವಾಗಿ ಹೇಳ್ಬಿಟ್ಟೆ ಅಷ್ಟೇನೆ ಅಲ್ವಾ ಅಮ್ಮ? ಈಗ ಇನ್ನೇನು ಹೇಳ್ತಿದ್ದಾರೆ? ಏನ್ ಹೇಳ್ತಿದ್ದಾರೆ? ಇನ್ಯಾರ ಜೊತೆನೂ ಗಲಾಟೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಅಪಾಯನ ಹೆಗಲ ಮೇಲೆ ತರ್ಕೊಂಡ್ರೆ ಅಷ್ಟೇ. ಬಾಯಿ ಮುಚ್ಕೊಂಡ್ರೆ ಮನೇಲಿ ಆರಾಮಾಗಿದ್ಬಿಡು ಅಷ್ಟೇ. ಚಳಿಯಾಗಿದೆ, ತುಂಬಾ ನಲ್ತಾ ಇದೆ. ಲಹಾಯ ಮಾಡು. ನೀನ್ ಹೋಗಿ ಸಹಾಯ ಮಾಡು, ನಾನ್ ಮಲ್ಕೋಬೇಕು. ಎಷ್ಟೊಂದ್ ದಿನ ಆಯ್ತು ನಾನ್ ಆರಾಮಲ್ಲಿ ನಿದ್ರೆ ಮಾಡಿ. ನಿನ್ಕೊಳ್ಳೊಂಬೆಲಿ ಹೋಗ್ತಿದ್ಯಾ? ಅಲ್ಲೋಗಿ ಲಾಡ್ದಾಗ ಲಹಾಯ ಮಾಡು. ನೀನ್ ಹೋಗಿ ಸಹಾಯ ಮಾಡು. ಅಲ್ಲಿ ನೋಡು, ಹೊಸ ಮನೆ ಸಿಕ್ಕಿರೋ ಖುಷಿಗೆ ಹೇಗೆಲ್ರು ಬಾಹುಬಲಿ ಆಗಿದ್ದಾರೆ. ಇವತ್ ಯಾರು ಅವ್ರಿಗೆ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ. ಎಂತ ಸ್ನೇಹಿತ ನೀನು? ನಿನ್ ಸ್ನೇಹಿತ ಸ್ವಲ್ಪದಲ್ಲಿ ಬಚಾವಾಗಿದ್ದಾನೆ. ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಮಾಡೋಕು ಬಿಡಲ್ವಾ? ಅರೆ ನೀನಿದೆಯಲ್ಲ ಈ ಮನೆಯ ಇನ್ನೊಂದು ಪುಲುಸ. ಹೋಗು, ನೀನ್ ಸಹಾಯ ಮಾಡು, ನಾನ್ ಹೋಗ್ತೀನಿ. ನಿಲ್ಲು, ನಿಜಾನೇ ಲಾಲುಕ್ಕದ ಈ ಮನೆಯ ಎರಡನೇ ಪುಲ್ಸ ಅಲ್ವಾ?
ಪ್ರತಿದಿನ ಪ್ರತಿ ಕ್ಷಣ, ದಿನ ಆಗ್ಲಿ ರಾತ್ರಿ ಆಗ್ಲಿ, ಮಳೆ ಬಿರುಗಾಳಿ ಏನೇ ಬರ್ಲಿ, ಯಾವುದೇ ಸ್ಥಿತಿಲಿದ್ರು ಕೂಡ ಕುತ್ಕೊಳ್ಳಲ್ಲ, ಮಲ್ಕೊಳ್ಳಲ್ಲ, ನಿದ್ದೆ ಮಾಡಲ್ಲ, ಕೇವಲ ನಿಂತ್ಕೊಂಡೇ ಇರ್ಬೇಕು. ಸರಿ ಗುರುಗಳೇ, ಹೊರಡ್ತೀವಿ. ಅಪ್ಪಣೆ ಕೊಡಿ. ಆಶೀರ್ವಾದ ಮಾಡಿ ಗುರುಗಳೇ, ಖಾಲಿ ಕೈಲಿ ವಾಪಸ್ ಬರಬಾರ್ದು ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವಿಬ್ರು? ಭಿಕ್ಷೆ ಬೇಡೋದಕ್ಕೆ. ಮತ್ತೆ ನಮ್ಮ ಹತ್ರ ಈಗೇನು ಉಳಿದಿದೆ ಗುರುಗಳೇ? ಮನೆಗೆ ಹೋಗ್ತೀವಿ. ಪ್ರತಿಯೊಂದ್ ಮನೆ ಬಾಗ್ಲೂ ತಡ್ತೀವಿ, ಹೊಸಗಳಿಗೆ ತಲೆ ಸಮರ್ತೀವಿ, ಮತ್ತೆ ಅಳ್ತೀವಿ, ಬೇಡ್ಕೋತೀವಿ. ದೇವ್ರ ಹೆಸರಲ್ಲಿ ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ. ಯಾಕಂದ್ರೆ ನಮ್ ಗುರುಗಳು ತುಂಬಾ ಹಸ್ಕೊಂಡಿದ್ದಾರೆ, ನಮ್ ಗುರುಗಳು ಹಾಳಾಗೋಗಿದ್ದಾರೆ ಅಂತ ಕೇಳ್ತೀವಿ. ಕ್ಷಮಿಸಿ ಗುರುಗಳೇ, ನಿಮ್ಮ ಪರಿಸ್ಥಿತಿ ನಮ್ಮಿಂದ ನೋಡಕ್ಕಾಗ್ತಿಲ್ಲ ಗುರುಗಳೇ. ಅದಕ್ಕೆ ಹೋಗ್ರಿ ಇಬ್ರು ಇಲ್ಲಿಂದ ನೀವು. ಹೋಗಿ. ನಿಮ್ಮ ಆಜ್ಞೆ ಆಗ್ಲಿ ಗುರುಗಳೇ. ನಾನು ಈ ನಡೆದಂತ ಪ್ರತಿಯೊಂದನ್ನು ಅವನಿಗೆ ವಾಪಸ್ ಕೊಡದೆ ಹೋದ್ರೆ ನನ್ನ ಹೆಸರು ತಾತಾಚಾರ್ಯನೇ ಅಲ್ಲ. ಕಾಯ್ತಾ ಇರ್ತೀನಿ, ಕಾಯ್ತಾ ಇರು ನೀನು. ಆದಷ್ಟು ಬೇಗ ಈ ತಾತಾಚಾರ್ಯನ ಆಕ್ರೋಶ ನಿನ್ನ ಕುಟುಂಬವನ್ನೇ ನಾಶ ಮಾಡುತ್ತೆ. ನೋಡ್ತಾ ಇರು, ಸರ್ವನಾಶ ಮಾಡ್ತೀನಿ ನಾನು ನಿನ್ನ. ರಾಮಕೃಷ್ಣ, ಸರ್ವನಾಶ. ಸ್ವಲ್ಪ ಅದನ್ನ ಎತ್ತು. ಅಂತೂ ಇಂತೂ ಬಂದೇ ಬಿಡ್ತು, ಮೊದಲ ರಾತ್ರಿ ಬಂತು. ಬೆಳದಿಂಗಳ ಬೆಳಕಿನಲ್ಲಿ ಗಾಳಿ ನಾಚುತ್ತ ಮೊದಲ ರಾತ್ರಿ ತಂತು. ಎತ್ಕೋ ಎತ್ಕೋ ರಾಮ, ನಿನ್ ಪ್ರೀತಿನ ಎತ್ತಿ ತೋರ್ಸು. ಒಂದಾಗೋಣ ಆದಷ್ಟು ಬೇಗ ನಾನು ನೀನು, ಬಣ್ಣದ ಲೋಕದಲ್ಲಿ ಮೈ ಮರೆಯೋಣ. ಅಂತೂ ಇಂತೂ ಬಂದೇ ಬಿಡ್ತು ಮೊದಲ ರಾತ್ರಿ. ಗುಂಡಪ್ಪ, ಏನ್ ಮಾಡ್ತಿದ್ಯಾ ನೀನು? ಲೋಗೋ ಇಲ್ಲನ, ಅಲ್ಲೋಗಿ ಲೇತಾಕು ಲಂದತೆ ಬಾ. ನಡಿ, ಅಮ್ಮನ್ ಶಿಷ್ಯ. ಲೇ ಲಮ್ಮ, ಜಲ್ದಿ ಲೋಗು.
ನನ್ನ ಬಿಡು ನನ್ನ. ಬಿಟ್ಟೆ ಬಿಟ್ಯಾ? ಯಾಕೆ? ನೀನೆಲ್ಲ ಹೇಳಿದ್ದು ಬಿಡು ಬಿಡು ಅಂತ. ಅರ್ಥನೇ ಮಾಡ್ಕೊಳಲ್ಲ. ಅಯ್ಯೋ, ಮುಂದೆ ಏನು ಯೋಜನೆ ಇದೆ ಪ್ರಭು? ಏನು ಮಾಡೋದು ಆ ಪಂಡಿತನಿಗೆ? ಮೊದಲು ಆ ಪಂಡಿತನಿಗೆ ಸಿಕ್ಕಿರುವಂತ ಎಲ್ಲ ಸೌಲಭ್ಯ, ಅವನ ಒಂದು ಅದೃಷ್ಟನ ಸೌಭಾಗ್ಯನ ಕಿತ್ಕೋಬೇಕು. ಆ ದುಷ್ಟ ಪಂಡಿತ ತನ್ನ ಕಪಿ ಬುದ್ಧಿಯಿಂದ ಮಹಾರಾಜರ ಬಳಿ ರಾಜಸಭೆಯಲ್ಲಿ ಸ್ಥಾನವನ್ನು ಪಡೆದಿದ್ದಾನೆ. ಆದ್ರೆ ಅವನಿಗಿದು ಗೊತ್ತಿಲ್ಲ. ಇವತ್ತಿಗೂ ದರ್ಬಾರ್ ಹಾಲ್ನಲ್ಲಿ ಒಬ್ಬ ವ್ಯಕ್ತಿಯದ್ದೇ ದರ್ಬಾರು. ಅದು ನಾವು, ರಾಜ ಪುರೋಹಿತ ಮಹಾಪಂಡಿತ ತಾತಾಚಾರ್ಯ. ನಾಳೆ ಅವನ ದರ್ಬಾರಿಗೆ ಮೊದಲನೇ ದಿನ. ಬರ್ಲಿ ಅವನು. ನಾಳೆ ಎಲ್ಲರ ಮುಂದೆ ಅವನನ್ನು ಅಪಹಾಸ್ಯ ಮಾಡಬೇಕು. ನನ್ನ ಹೆಸರನ್ನ ಬದಲಾಯಿಸಿ. ಚಂದು ಹೆಸರು ಹೇಗಿದೆ? ನನ್ನ ಚಿಕ್ಕಪ್ಪನ ಹೆಸರು. ತೊಲಗು ಮೊದಲು ನಿನ್ನಿಂದ. ಈ ಕೋಲನ್ನ ಏನ್ ಮಾಡೋದು ಗುರುಗಳೇ? ಇದ್ರಿಂದಾನೇ ನೀವು ನೇತಾಕೊಂಡಿದ್ದೀರಲ್ಲ. ನಾವು ಆಚೆ ಹೋಗ್ಬೇಕು ಅಂದ್ರೆ ಇದನ್ನ ಬಿಡ್ಬೇಕಲ್ವಾ? ಮತ್ತೆ ಬಿಟ್ಬಿಟ್ರೆ ಗುರು ಮಾತೆಯ ಪ್ರತಿಜ್ಞೆಗೆ ಭಂಗವಾಗ್ಬಿಡತ್ತೆ. ಆಮೇಲೆ ನಿಮ್ಗೆ ಚಟ್ಟ ಕಟ್ಟಬೇಕಾಗತ್ತೆ. ಆಯ್ತು ಮಾತಾಡಿ, ಈ ಕೋಲನ್ನ ಬಿಟ್ಬಿಡೋಣ. ಬಾ. ಹೋಗ್ರ ನೀವಿಬ್ರು. ನಿಂತ್ಕೋ. ಈ ಕೋಲ್ನ ಸರಿಯಾಗಿ ಹಿಡ್ಕೋ. ಆಗ್ಲಿ, ಆಗ್ಲಿ ಗುರುಗಳೇ. ಸ್ವಲ್ಪ ಮೇಲಕ್ಕೆ ಎತ್ತರ ನನ್ನ. ಅಂತೂ ಇಂತೂ ಬಂದೇ ಬಿಡ್ತು, ಮೊದಲ ರಾತ್ರಿ ಬಂತು. ಅಂತೂ ಇಂತೂ ಬಂದೇ ಬಿಡ್ತು, ಮೊದಲ ರಾತ್ರಿ ಬಂತು. ಅಂತೂ ಇಂತೂ ಏನ್ ವಿಚಾರ ರಾಮ? ಚೆನ್ನಾಗ್ ಕಾಣಿಸ್ತಾ ಇದ್ಯಾ? ಕಡೆಗೂ ಬಂದೇ ಬಿಡ್ತು ನಿನ್ನ ಹಾಗೂ ಶಾರದಾಳ ಮಿಲನದ ದಿನ. ಬಂದೇ ಬಿಡ್ತು. ಒಳ್ಳೇದಾಯ್ತು ನಿನ್ನಿದು ನೆನಪಿಸಿದ್ದು. ಯಾಕೆಂದ್ರೆ ನನಗೆ ಇನ್ನೊಂದ್ ಮಾತು ನೆನಪಾಯ್ತು. ಏನು? ಏನ್ ಮಾಡ್ತಿದ್ಯಾ ರಾಮ? ನಿನ್ನನ್ನ ನಿರ್ಬಂಧಿಸ್ತಾ ಇದ್ದೀನಿ ಬಂದು. ಯಾಕೆಂದ್ರೆ ನನ್ನ ಮತ್ತೆ ಶಾರದನ ಮೊದಲನೇ ರಾತ್ರಿಲಿ ನಿಂದೇನ್ ಕೆಲ್ಸ? ಅಯ್ಯೋ ಬೇಡ ರಾಮ, ಹೀಗ್ ಮಾಡ್ಬೇಡ. ನಾನ್ ನಿಂಗ್ ಮಾತ್ ಕೊಡ್ತೀನಿ, ನಾನ್ ಏನು ನೋಡಲ್ಲ. ನನ್ ಜಾಗದಲ್ಲಿ ಸುಮ್ನೆ ಮಲ್ಕೊಂಡಿರ್ತೀನಿ. ಜಾಸ್ತಿ ವಾದ ಬೇಡ, ಮಲ್ಕೋ ಬಿಡು ಬಂದು. ರಾಮ, ರಾಮ ಮಲ್ಕೋ ಬಂದು, ಮಲ್ಕೋ. ಅಂತೂ ಇಂತೂ ಮೊದಲ ರಾತ್ರಿ. ಶಾರದಾ, ಮೊದಲ ರಾತ್ರಿ ಬಂತು. ಶಾರದಾ, ಶಾರದಾ ಎಲ್ಲಿ ಹೋದ್ಲು?
ಇಲ್ಲಿ ಕೇಳು, ಬುತ್ತಿ ಕಟ್ಟಿದೀನಿ, ಸರಿಯಾದ ಸಮಯಕ್ಕೆ ತಿನ್ಬಿಡು. ಹಾ ನನಗೂ ಗೊತ್ತು, ದರ್ಬಾರ್ ಬೇರೆ, ಅಲ್ಲಿ ಔತಣ ಸಿಕ್ಕೇ ಸಿಗುತ್ತೆ, ಅದು ಕೂಡ ದೊಡ್ಡ ಔತಣ. ಆದ್ರೆ ನಂಗೆ ಚೆನ್ನಾಗ್ ಗೊತ್ತಿದೆ, ನೀನ್ ಎಲ್ಲೇ ಇದ್ರು ಕೂಡ ನಿನಗ್ ನಾನ್ ಮಾಡಿದ ಅಡ್ಗೆನೆ ಹಿಡ್ಸೋದು ಅಂತ. ಅದು ಅಲ್ದೆ ಈ ಕೋಪಕ್ಕೆ ಕಾರಣ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ನಾನ್ ನಿನ್ನೆ ರಾತ್ರಿ ಎಲ್ಲಿರ್ಬೇಕಾಗಿತ್ತು, ಅಜೆಯಲ್ಲಿ ಇರೋ ಹಾಗಾಯ್ತು. ಆದ್ರೆ ನಾನು ಏನ್ ಮಾಡ್ಲಿ, ಕೆಲ್ಸ ಮಾಡ್ತಾ ಮಾಡ್ತಾ ಯಾವಾಗ ನಿದ್ದೆ ಬಂತೋ ಗೊತ್ತೇ ಆಗ್ಲಿಲ್ಲ ಗೊತ್ತಾ. ಕೇಳಿಸ್ಕೊ ಇಲ್ಲಿ, ಕೋಪ ಬಿಟ್ಬಿಡು, ನನ್ನ ಕ್ಷಮಿಸ್ಬಿಡು. ಇನ್ನೊಂದ್ ಮಾತು ಹೇಳ, ನೀನ್ ಹೀಗೆ ಕೋಪ ಮಾಡ್ಕೊಂಡ್ ನಿಂತಿದ್ರೆ ಎಷ್ಟು ಚೆನ್ನಾಗ್ ಕಾಣಿಸ್ತೀಯ ಗೊತ್ತಾ. ಇನ್ಮೇಲೆ ಹೀಗೆ ಕೋಪ ಮಾಡ್ಕೊಂಡೇ ಇರು. ಇಲ್ಲಿ ಕೇಳಿಲಿ, ಬೇಗ ಬಂದ್ಬಿಡು. ನೆನ್ನೆ ರಾತ್ರಿ ಹಾಡಿದ ಅರ್ಧ ಹಾಡನ್ನ ಇವತ್ ರಾತ್ರಿ ಇಬ್ರು ಪೂರ್ತಿ ಮಾಡೋಣ ಆಯ್ತಾ. ಇವತ್ ರಾತ್ರಿ ಕೇವಲ ನಮ್ಮಿಬ್ರದಷ್ಟೇನೆ, ನನ್ನ ಮತ್ತೆ ನಿನ್ನ. ಮೊಸರು ಸಕ್ಕರೆ ತಿನ್ನು, ಇಡೀ ದಿನ ಎಲ್ಲ ಶುಭವಾಗಿ ಸಾಗುತ್ತೆ. ಎತ್ಕೋ. ಏನ್ ಎತ್ಕೊಳ್ಳಿ? ಕೈ ಎತ್ತಿ ಮೊಸರು ಸಕ್ಕರೆ ಮೇಲೆ ಆಣೆ ಮಾಡು. ದರ್ಬಾರ್ ಮುಗಿದ್ಮೇಲೆ ಮನೆಗೆ ಬರ್ತೀಯ ಅಂತ, ಕಾರಾಗೃಹಕ್ಕೆ ಹೋಗ್ಬಾರ್ದು. ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ರೆ ಏನು? ಹೊರಡು. ಮೊದಲನೇ ದಿನ ತಡವಾಗಿ ಹೋಗ್ಬಾರ್ದು ಆಯ್ತಾ. ಬೇಗ ಹೋಗು. ಇದನ್ನ ಅಮ್ಮ ಹೇಳಿದ್ದು. ಗುರುಗಳೇ, ಹೇಳ ಗುರು ಮಾತೆ, ಕೂತ್ಕೋಬೇಡಿ. ನೋಡಲ್ಲಿ, ಇವತ್ತಿ ಉದ್ದಂಡ ಪಂಡಿತನನ್ನ ಹೇಗೆ ಅಪಹಾಸ್ಯ ಮಾಡ್ತೀನಿ. ಗುರುಗಳೇ, ಏನ್ ಮಾಡ್ತಾ ಇದ್ದೀರಾ? ಸಮಸ್ಯೆನ ಯಾಕೆ ತಂದ್ಕೋತೀರಾ? ಈಗಾಗ್ಲೇ ನಿಮಗೆ ಕೆಟ್ಟ ಸಮಯ ನಡೀತಾ ಇದೆ. ರೇಗಿಸ್ಬೇಡಿ ಗುರುಗಳೇ, ರೇಗಿಸ್ಬೇಡಿ. ಶಿಷ್ಯರ ಮಾತ್ ಕೇಳಿ ರೇಗಿಸ್ಬೇಡಿ ಅವನ್ನ. ನೀವು ಅವನ್ನ ರೇಗಿಸ್ದಾಗೆಲ್ಲ ದುಷ್ಟಗ್ರಹಗಳು ಅವ ಕೆಲ್ಸಗಳನ್ನ ಬಿಟ್ಟು ನಿಮ್ಮ ಹಿಂದೆ ಬಿದ್ದ್ಬಿಟ್ಟಿವೆ. ತಗೊಳ್ಳಿ ತಗೊಳ್ಳಿ, ಸೇಡ್ ತಗೊಳ್ಳಿ, ಎಣ್ಸಿ ತಗೊಳ್ಳಿ. ಎಷ್ಟು ಇಷ್ಟ ಇದೆಯೋ ಅಷ್ಟು ತಗೊಳ್ಳಿ. ನಾವಿಬ್ರು ಇದೀವಲ್ಲ ನಿಮ್ ಜೊತೆ ಸಾಯೋದಿಕ್ಕೆ. ಇಂದು ನಾನು ನಿನಗೆ ಧನ ಹಾಗೂ ಬುದ್ಧಿ ಎರಡರ ವರದಾನ ನೀಡುತ್ತೇನೆ. ಸಮಸ್ತ ವೇದ ಪುರಾಣ, ಉಪನಿಷತ್ ಹಾಗೂ ಶಾಸ್ತ್ರಗಳ ಜ್ಞಾನಿಯಾಗುವೆ. ಜೀವನ ಪರ್ಯಂತ ವೈಭವ ಹಾಗೂ ಐಶ್ವರ್ಯ ನಿನ್ನ ಜೊತೆಯಲ್ಲಿರುವುದು.